ಮೊನ್ನೆಯಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಪಲ್ ಕಂಪನಿಗೆ ವಾರ್ನ್ ಮಾಡಿದ್ರು. ಭಾರತದಲ್ಲಿ ಐಫೋನ್ ತಯಾರಿಸದಂತೆ ಎಚ್ಚರಿಕೆ ಕೊಟ್ಟಿದ್ರು. ಇಷ್ಟಕ್ಕೆ ಟ್ರಂಪ್ ಸುಮ್ಮನಾಗಿಲ್ಲ. ಈಗೇನ್ ಮಾಡಿದ್ದಾರೆ ಗೊತ್ತಾ? ನೀವೇ ನೋಡಿ. ಆಪಲ್ ಕಂಪನಿ ಮೇಲೆ ಡೊನಾಲ್ಡ್ ಟ್ರಂಪ್ ಪ್ರಹಾರ. 25% ಸುಂಕ ವಿಧಿಸೋದಾಗಿ ಎಚ್ಚರಿಕೆ ಸಂದೇಶ. ಪ್ರಿಯ ವೀಕ್ಷಕರೇ, ಈ ಅಮೆರಿಕ ಅಧ್ಯಕ್ಷನಿಗೆ ಅದೇನಾಗಿದೆಯೋ ಗೊತ್ತಿಲ್ಲ. ಎಲ್ಲವೂ ಅಮೆರಿಕಾದಿಂದಾನೇ ಆಗಬೇಕು, ಎಲ್ಲವೂ ಅಮೆರಿಕಾದಲ್ಲೇ ತಯಾರಾಗಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾನೆ. ಅಮೆರಿಕವೇ ವಿಶ್ವದ ದೊಡ್ಡಣ್ಣನಾಗಬೇಕು ಅಂತ ಪಣ ತೊಟ್ಟಿದ್ದಾರೆ. Apple, as you know, is coming in. And I had a little problem with Tim Cook yesterday. I said to him, Tim, you're my friend. I've treated you very good. You're coming in with $500 billion, but now I hear you're building all over India. I don't want you building in India. You can build in India if you want to take care of India. ಇದು ಒಂದು ವಾರದ ಹಿಂದೆ ಡೊನಾಲ್ಡ್ ಟ್ರಂಪ್ ಬಹಿರಂಗವಾಗಿ ಆಪಲ್ ಕಂಪನಿಗೆ ಕೊಟ್ಟಿದ್ದ ಎಚ್ಚರಿಕೆ. ಭಾರತದಲ್ಲಿ ಐಫೋನ್ ತಯಾರಿಸಬೇಡಿ, ಅದು ನನಗೆ ಇಷ್ಟ ಇಲ್ಲ ಅಂತ ಆಪಲ್ ಕಂಪನಿ ಸಿಇಒ ಟಿಮ್ ಕೋಕ್ಗೆ ಅಮೆರಿಕ ಅಧ್ಯಕ್ಷ ವಾರ್ನ್ ಮಾಡಿದ್ರು. ಇಷ್ಟಕ್ಕೆ ಸುಮ್ಮನಾಗದ ಟ್ರಂಪ್ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅಮೆರಿಕ ಬಿಟ್ಟು ಬೇರೆಲ್ಲೇ ಐಫೋನ್ ತಯಾರಿಸಿದ್ರೂ 25% ಸುಂಕ ವಿಧಿಸುವುದಾಗಿ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೆರಿಕದಲ್ಲಿ ಮಾರಾಟವಾಗುವ ಆಪಲ್ ಕಂಪನಿಯ ಐಫೋನ್ಗಳು ಅಮೆರಿಕದಲ್ಲೇ ತಯಾರಾಗಬೇಕು ಅಂತ ಸಿಇಒ ಟಿಮ್ ಕುಕ್ಗೆ ನಾನು ಮೊದಲೇ ಹೇಳಿದ್ದೆ. ಭಾರತ ಅಥವಾ ಬೇರೆಲ್ಲೂ ತಯಾರಾಗಬಾರದು ಅಂತ ತಿಳಿಸಿದ್ದೆ. ಒಂದು ವೇಳೆ ಅಮೆರಿಕದಲ್ಲಿ ಐಫೋನ್ಗಳನ್ನ ತಯಾರಿಸದಿದ್ರೆ ಆಪಲ್ ಕಂಪನಿ ನಮಗೆ 25% ಸುಂಕ ಕಟ್ಟಬೇಕು. ಅಮೆರಿಕದಲ್ಲಿ ಐಫೋನ್ ತಯಾರಿಸಬೇಕಂದ್ರೆ ಆಪಲ್ ಕಂಪನಿಗೆ ಭಾರತಕ್ಕಿಂತ 3 ಪಟ್ಟು ವೆಚ್ಚ ಹೆಚ್ಚಾಗುತ್ತೆ. ಹೀಗಾಗಿ ಆಪಲ್ ಕಂಪನಿ ಅಮೆರಿಕದಲ್ಲಿ ಐಫೋನ್ ತಯಾರಿಸಲು ಮುಂದಾಗ್ತಾ ಇಲ್ಲ. ಅದೇನೇ ಇರಲಿ, ಅಮೆರಿಕದ ಈ ಸುಂಕ ಪ್ರಹಾರಕ್ಕೆ ಆಪಲ್ ಕಂಪನಿ ಜಗ್ಗುತ್ತಾ? ಟ್ರಂಪ್ ವಾರ್ನಿಂಗ್ಗೆ ಮಣಿದು ಅಮೆರಿಕದಲ್ಲೇ ಐಫೋನ್ಗಳನ್ನು ತಯಾರಿಸುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೊನ್ನೆಯಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಪಲ್ ಕಂಪನಿಗೆ ವಾರ್ನ್ ಮಾಡಿದ್ರು. ಭಾರತದಲ್ಲಿ ಐಫೋನ್ ತಯಾರಿಸದಂತೆ ಎಚ್ಚರಿಕೆ ಕೊಟ್ಟಿದ್ರು. ಇಷ್ಟಕ್ಕೆ ಟ್ರಂಪ್ ಸುಮ್ಮನಾಗಿಲ್ಲ. ಈಗೇನ್ ಮಾಡಿದ್ದಾರೆ ಗೊತ್ತಾ? ನೀವೇ ನೋಡಿ. ಕಂಪನಿ ಮೇಲೆ ಡೊನಾಲ್ಡ್ ಟ್ರಂಪ್ ಪ್ರಹಾರ. 25% ಸುಂಕ ವಿಧಿಸೋದಾಗಿ ಎಚ್ಚರಿಕೆ ಸಂದೇಶ. ಪ್ರಿಯ ವೀಕ್ಷಕರೇ, ಈ ಅಮೆರಿಕ ಅಧ್ಯಕ್ಷನಿಗೆ ಅದೇನಾಗಿದೆಯೋ ಗೊತ್ತಿಲ್ಲ. ಎಲ್ಲವೂ ಅಮೆರಿಕಾದಿಂದಾನೇ ಆಗಬೇಕು, ಎಲ್ಲವೂ ಅಮೆರಿಕಾದಲ್ಲೇ ತಯಾರಾಗಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾನೆ. ಅಮೆರಿಕವೇ ವಿಶ್ವದ ದೊಡ್ಡಣ್ಣನಾಗಬೇಕು ಅಂತ ಪಣ ತೊಟ್ಟಿದ್ದಾರೆ. Apple, as you know, is coming in. And I had a little problem with Tim Cook yesterday. I said to him, Tim, you're my friend. I've treated you very good. You're coming in with $500 billion, but now I hear you're building all over India. I don't want you building in India. You can build in India if you want to take care of India. ಇದು ಒಂದು ವಾರದ ಹಿಂದೆ ಡೊನಾಲ್ಡ್ ಟ್ರಂಪ್ ಬಹಿರಂಗವಾಗಿ ಆಪಲ್ ಕಂಪನಿಗೆ ಕೊಟ್ಟಿದ್ದ ಎಚ್ಚರಿಕೆ. ಭಾರತದಲ್ಲಿ ಐಫೋನ್ ತಯಾರಿಸಬೇಡಿ, ಅದು ನನಗೆ ಇಷ್ಟ ಇಲ್ಲ ಅಂತ ಆಪಲ್ ಕಂಪನಿ ಸಿಇಒ ಟಿಮ್ ಕೋಕ್ಗೆ ಅಮೆರಿಕ ಅಧ್ಯಕ್ಷ ವಾರ್ನ್ ಮಾಡಿದ್ರು. ಇಷ್ಟಕ್ಕೆ ಸುಮ್ಮನಾಗದ ಟ್ರಂಪ್ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅಮೆರಿಕ ಬಿಟ್ಟು ಬೇರೆಲ್ಲೇ ಐಫೋನ್ ತಯಾರಿಸಿದ್ರೂ 25% ಸುಂಕ ವಿಧಿಸುವುದಾಗಿ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೆರಿಕದಲ್ಲಿ ಮಾರಾಟವಾಗುವ ಆಪಲ್ ಕಂಪನಿಯ ಐಫೋನ್ಗಳು ಅಮೆರಿಕದಲ್ಲೇ ತಯಾರಾಗಬೇಕು ಅಂತ ಸಿಇಒ ಟಿಮ್ ಕುಕ್ಗೆ ನಾನು ಮೊದಲೇ ಹೇಳಿದ್ದೆ. ಭಾರತ ಅಥವಾ ಬೇರೆಲ್ಲೂ ತಯಾರಾಗಬಾರದು ಅಂತ ತಿಳಿಸಿದ್ದೆ. ಒಂದು ವೇಳೆ ಅಮೆರಿಕದಲ್ಲಿ ಐಫೋನ್ಗಳನ್ನ ತಯಾರಿಸದಿದ್ರೆ ಆಪಲ್ ಕಂಪನಿ ನಮಗೆ 25% ಸುಂಕ ಕಟ್ಟಬೇಕು. ಅಮೆರಿಕದಲ್ಲಿ ಐಫೋನ್ ತಯಾರಿಸಬೇಕಂದ್ರೆ ಆಪಲ್ ಕಂಪನಿಗೆ ಭಾರತಕ್ಕಿಂತ 3 ಪಟ್ಟು ವೆಚ್ಚ ಹೆಚ್ಚಾಗುತ್ತೆ. ಹೀಗಾಗಿ ಆಪಲ್ ಕಂಪನಿ ಅಮೆರಿಕದಲ್ಲಿ ಐಫೋನ್ ತಯಾರಿಸಲು ಮುಂದಾಗ್ತಾ ಇಲ್ಲ. ಅದೇನೇ ಇರಲಿ, ಅಮೆರಿಕದ ಈ ಸುಂಕ ಪ್ರಹಾರಕ್ಕೆ ಆಪಲ್ ಕಂಪನಿ ಜಗ್ಗುತ್ತಾ? ಟ್ರಂಪ್ ವಾರ್ನಿಂಗ್ಗೆ ಮಣಿದು ಅಮೆರಿಕದಲ್ಲೇ ಐಫೋನ್ಗಳನ್ನು ತಯಾರಿಸುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೊನ್ನೆಯಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಪಲ್ ಕಂಪನಿಗೆ ವಾರ್ನ್ ಮಾಡಿದ್ರು. ಭಾರತದಲ್ಲಿ ಐಫೋನ್ ತಯಾರಿಸದಂತೆ ಎಚ್ಚರಿಕೆ ಕೊಟ್ಟಿದ್ರು. ಇಷ್ಟಕ್ಕೆ ಟ್ರಂಪ್ ಸುಮ್ಮನಾಗಿಲ್ಲ. ಈಗೇನ್ ಮಾಡಿದ್ದಾರೆ ಗೊತ್ತಾ? ನೀವೇ ನೋಡಿ.
ಕಂಪನಿ ಮೇಲೆ ಡೊನಾಲ್ಡ್ ಟ್ರಂಪ್ ಪ್ರಹಾರ 25% ಸುಂಕ ವಿಧಿಸೋದಾಗಿ ಎಚ್ಚರಿಕೆ ಸಂದೇಶ. ಪ್ರಿಯ ವೀಕ್ಷಕರೇ, ಈ ಅಮೆರಿಕ ಅಧ್ಯಕ್ಷನಿಗೆ ಅದೇನಾಗಿದೆಯೋ ಗೊತ್ತಿಲ್ಲ. ಎಲ್ಲವೂ ಅಮೆರಿಕಾದಿಂದಾನೇ ಆಗಬೇಕು, ಎಲ್ಲವೂ ಅಮೆರಿಕಾದಲ್ಲೇ ತಯಾರಾಗಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾನೆ. ಅಮೆರಿಕವೇ ವಿಶ್ವದ ದೊಡ್ಡಣನಾಗಬೇಕು ಅಂತ ಪಣ ತೊಟ್ಟಿದ್ದಾರೆ. We have Apple, as you know, is coming in. And I had a little problem with Tim Cook yesterday. I said to him, Tim, you're my friend. I treated you very good. You're coming in with $500 billion, but now I hear you're building all over India. I don't want you building in India. You can build in India if you want to take care of India. ಇದು ಒಂದು ವಾರದ ಹಿಂದೆ ಡೊನಾಲ್ಡ್ ಟ್ರಂಪ್ ಬಹಿರಂಗವಾಗಿ ಆಪಲ್ ಕಂಪನಿಗೆ ಕೊಟ್ಟಿದ್ದ ಎಚ್ಚರಿಕೆ. ಭಾರತದಲ್ಲಿ ಐಫೋನ್ ತಯಾರಿಸಬೇಡಿ, ಅದು ನನಗೆ ಇಷ್ಟ ಇಲ್ಲ ಅಂತ ಆಪಲ್ ಕಂಪನಿ ಸಿಇಒ ಟಿಮ್ ಕುಕ್ಗೆ ಅಮೆರಿಕ ಅಧ್ಯಕ್ಷ ವಾರ್ನ್ ಮಾಡಿದ್ರು. ಇಷ್ಟಕ್ಕೆ ಸುಮ್ಮನಾಗದ ಟ್ರಂಪ್ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅಮೆರಿಕ ಬಿಟ್ಟು ಬೇರೆಲ್ಲೇ ಐಫೋನ್ ತಯಾರಿಸಿದ್ರೂ 25% ಸುಂಕ ವಿಧಿಸುವುದಾಗಿ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೆರಿಕದಲ್ಲಿ ಮಾರಾಟವಾಗುವ ಆಪಲ್ ಕಂಪನಿಯ ಐಫೋನ್ಗಳು ಅಮೆರಿಕದಲ್ಲೇ ತಯಾರಾಗಬೇಕು ಅಂತ ಸಿಇಒ ಟಿಮ್ ಕುಕ್ಗೆ ನಾನು ಮೊದಲೇ ಹೇಳಿದ್ದೆ. ಭಾರತ ಅಥವಾ ಬೇರೆಲ್ಲೂ ತಯಾರಾಗಬಾರದು ಅಂತ ತಿಳಿಸಿದ್ದೆ. ಒಂದು ವೇಳೆ ಅಮೆರಿಕದಲ್ಲಿ ಐಫೋನ್ಗಳನ್ನ ತಯಾರಿಸದಿದ್ರೆ ಆಪಲ್ ಕಂಪನಿ ನಮಗೆ 25% ಸುಂಕ ಕಟ್ಟಬೇಕು. ಅಮೆರಿಕದಲ್ಲಿ ಐಫೋನ್ ತಯಾರಿಸಬೇಕಂದ್ರೆ ಆಪಲ್ ಕಂಪನಿಗೆ ಭಾರತಕ್ಕಿಂತ 3 ಪಟ್ಟು ವೆಚ್ಚ ಹೆಚ್ಚಾಗುತ್ತೆ. ಹೀಗಾಗಿ ಆಪಲ್ ಕಂಪನಿ ಅಮೆರಿಕದಲ್ಲಿ ಐಫೋನ್ ತಯಾರಿಸಲು ಮುಂದಾಗ್ತಾ ಇಲ್ಲ. ಅದೇನೇ ಇರಲಿ, ಅಮೆರಿಕದ ಈ ಸುಂಕ ಪ್ರಹಾರಕ್ಕೆ ಆಪಲ್ ಕಂಪನಿ ಜಗ್ಗುತ್ತಾ? ಟ್ರಂಪ್ ವಾರ್ನಿಂಗ್ಗೆ ಮಣಿದು ಅಮೆರಿಕದಲ್ಲೇ ಐಫೋನ್ಗಳನ್ನು ತಯಾರಿಸುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೊನ್ನೆಯಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಪಲ್ ಕಂಪನಿಗೆ ವಾರ್ನ್ ಮಾಡಿದ್ರು. ಭಾರತದಲ್ಲಿ ಐಫೋನ್ ತಯಾರಿಸದಂತೆ ಎಚ್ಚರಿಕೆ ಕೊಟ್ಟಿದ್ರು. ಇಷ್ಟಕ್ಕೆ ಟ್ರಂಪ್ ಸುಮ್ಮನಾಗಿಲ್ಲ. ಈಗೇನ್ ಮಾಡಿದ್ದಾರೆ ಗೊತ್ತಾ? ನೀವೇ ನೋಡಿ. ಕಂಪನಿ ಮೇಲೆ ಡೊನಾಲ್ಡ್ ಟ್ರಂಪ್ ಪ್ರಹಾರ 25% ಸುಂಕ ವಿಧಿಸೋದಾಗಿ ಎಚ್ಚರಿಕೆ ಸಂದೇಶ. ಪ್ರಿಯ ವೀಕ್ಷಕರೇ, ಈ ಅಮೆರಿಕ ಅಧ್ಯಕ್ಷನಿಗೆ ಅದೇನಾಗಿದೆಯೋ ಗೊತ್ತಿಲ್ಲ. ಎಲ್ಲವೂ ಅಮೆರಿಕಾದಿಂದಾನೇ ಆಗಬೇಕು, ಎಲ್ಲವೂ ಅಮೆರಿಕಾದಲ್ಲೇ ತಯಾರಾಗಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾನೆ. ಅಮೆರಿಕವೇ ವಿಶ್ವದ ದೊಡ್ಡಣನಾಗಬೇಕು ಅಂತ ಪಣ ತೊಟ್ಟಿದ್ದಾರೆ. We have Apple, as you know, is coming in. And I had a little problem with Tim Cook yesterday. I said to him, Tim, you're my friend. I treated you very good. You're coming in with $500 billion, but now I hear you're building all over India. I don't want you building in India. You can build in India if you want to take care of India. ಇದು ಒಂದು ವಾರದ ಹಿಂದೆ ಡೊನಾಲ್ಡ್ ಟ್ರಂಪ್ ಬಹಿರಂಗವಾಗಿ ಆಪಲ್ ಕಂಪನಿಗೆ ಕೊಟ್ಟಿದ್ದ ಎಚ್ಚರಿಕೆ. ಭಾರತದಲ್ಲಿ ಐಫೋನ್ ತಯಾರಿಸಬೇಡಿ, ಅದು ನನಗೆ ಇಷ್ಟ ಇಲ್ಲ ಅಂತ ಆಪಲ್ ಕಂಪನಿ ಸಿಇಒ ಟಿಮ್ ಕುಕ್ಗೆ ಅಮೆರಿಕ ಅಧ್ಯಕ್ಷ ವಾರ್ನ್ ಮಾಡಿದ್ರು. ಇಷ್ಟಕ್ಕೆ ಸುಮ್ಮನಾಗದ ಟ್ರಂಪ್ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅಮೆರಿಕ ಬಿಟ್ಟು ಬೇರೆಲ್ಲೇ ಐಫೋನ್ ತಯಾರಿಸಿದ್ರೂ 25% ಸುಂಕ ವಿಧಿಸುವುದಾಗಿ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೆರಿಕದಲ್ಲಿ ಮಾರಾಟವಾಗುವ ಆಪಲ್ ಕಂಪನಿಯ ಐಫೋನ್ಗಳು ಅಮೆರಿಕದಲ್ಲೇ ತಯಾರಾಗಬೇಕು ಅಂತ ಸಿಇಒ ಟಿಮ್ ಕುಕ್ಗೆ ನಾನು ಮೊದಲೇ ಹೇಳಿದ್ದೆ. ಭಾರತ ಅಥವಾ ಬೇರೆಲ್ಲೂ ತಯಾರಾಗಬಾರದು ಅಂತ ತಿಳಿಸಿದ್ದೆ. ಒಂದು ವೇಳೆ ಅಮೆರಿಕದಲ್ಲಿ ಐಫೋನ್ಗಳನ್ನ ತಯಾರಿಸದಿದ್ರೆ ಆಪಲ್ ಕಂಪನಿ ನಮಗೆ 25% ಸುಂಕ ಕಟ್ಟಬೇಕು. ಅಮೆರಿಕದಲ್ಲಿ ಐಫೋನ್ ತಯಾರಿಸಬೇಕಂದ್ರೆ ಆಪಲ್ ಕಂಪನಿಗೆ ಭಾರತಕ್ಕಿಂತ 3 ಪಟ್ಟು ವೆಚ್ಚ ಹೆಚ್ಚಾಗುತ್ತೆ. ಹೀಗಾಗಿ ಆಪಲ್ ಕಂಪನಿ ಅಮೆರಿಕದಲ್ಲಿ ಐಫೋನ್ ತಯಾರಿಸಲು ಮುಂದಾಗ್ತಾ ಇಲ್ಲ. ಅದೇನೇ ಇರಲಿ, ಅಮೆರಿಕದ ಈ ಸುಂಕ ಪ್ರಹಾರಕ್ಕೆ ಆಪಲ್ ಕಂಪನಿ ಜಗ್ಗುತ್ತಾ? ಟ್ರಂಪ್ ವಾರ್ನಿಂಗ್ಗೆ ಮಣಿದು ಅಮೆರಿಕದಲ್ಲೇ ಐಫೋನ್ಗಳನ್ನು ತಯಾರಿಸುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೊನ್ನೆಯಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಪಲ್ ಕಂಪನಿಗೆ ವಾರ್ನ್ ಮಾಡಿದ್ರು. ಭಾರತದಲ್ಲಿ ಐಫೋನ್ ತಯಾರಿಸದಂತೆ ಎಚ್ಚರಿಕೆ ಕೊಟ್ಟಿದ್ರು. ಇಷ್ಟಕ್ಕೆ ಟ್ರಂಪ್ ಸುಮ್ಮನಾಗಿಲ್ಲ. ಈಗೇನ್ ಮಾಡಿದ್ದಾರೆ ಗೊತ್ತಾ? ನೀವೇ ನೋಡಿ. ಕಂಪನಿ ಮೇಲೆ ಡೊನಾಲ್ಡ್ ಟ್ರಂಪ್ ಪ್ರಹಾರ 25% ಸುಂಕ ವಿಧಿಸೋದಾಗಿ ಎಚ್ಚರಿಕೆ ಸಂದೇಶ. ಪ್ರಿಯ ವೀಕ್ಷಕರೇ, ಈ ಅಮೆರಿಕ ಅಧ್ಯಕ್ಷನಿಗೆ ಅದೇನಾಗಿದೆಯೋ ಗೊತ್ತಿಲ್ಲ. ಎಲ್ಲವೂ ಅಮೆರಿಕಾದಿಂದಾನೇ ಆಗಬೇಕು, ಎಲ್ಲವೂ ಅಮೆರಿಕಾದಲ್ಲೇ ತಯಾರಾಗಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾನೆ. ಅಮೆರಿಕವೇ ವಿಶ್ವದ ದೊಡ್ಡಣನಾಗಬೇಕು ಅಂತ ಪಣ ತೊಟ್ಟಿದ್ದಾರೆ. We have Apple, as you know, is coming in.
And I had a little problem with Tim Cook yesterday. I said to him, Tim, you're my friend. I treated you very good. You're coming in with $500 billion, but now I hear you're building all over India. I don't want you building in India. You can build in India if you want to take care of India. ಇದು ಒಂದು ವಾರದ ಹಿಂದೆ ಡೊನಾಲ್ಡ್ ಟ್ರಂಪ್ ಬಹಿರಂಗವಾಗಿ ಆಪಲ್ ಕಂಪನಿಗೆ ಕೊಟ್ಟಿದ್ದ ಎಚ್ಚರಿಕೆ. ಭಾರತದಲ್ಲಿ ಐಫೋನ್ ತಯಾರಿಸಬೇಡಿ, ಅದು ನನಗೆ ಇಷ್ಟ ಇಲ್ಲ ಅಂತ ಆಪಲ್ ಕಂಪನಿ ಸಿಇಒ ಟಿಮ್ ಕುಕ್ಗೆ ಅಮೆರಿಕ ಅಧ್ಯಕ್ಷ ವಾರ್ನ್ ಮಾಡಿದ್ರು. ಇಷ್ಟಕ್ಕೆ ಸುಮ್ಮನಾಗದ ಟ್ರಂಪ್ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅಮೆರಿಕ ಬಿಟ್ಟು ಬೇರೆಲ್ಲೇ ಐಫೋನ್ ತಯಾರಿಸಿದ್ರೂ 25% ಸುಂಕ ವಿಧಿಸುವುದಾಗಿ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೆರಿಕದಲ್ಲಿ ಮಾರಾಟವಾಗುವ ಆಪಲ್ ಕಂಪನಿಯ ಐಫೋನ್ಗಳು ಅಮೆರಿಕದಲ್ಲೇ ತಯಾರಾಗಬೇಕು ಅಂತ ಸಿಇಒ ಟಿಮ್ ಕುಕ್ಗೆ ನಾನು ಮೊದಲೇ ಹೇಳಿದ್ದೆ. ಭಾರತ ಅಥವಾ ಬೇರೆಲ್ಲೂ ತಯಾರಾಗಬಾರದು ಅಂತ ತಿಳಿಸಿದ್ದೆ. ಒಂದು ವೇಳೆ ಅಮೆರಿಕದಲ್ಲಿ ಐಫೋನ್ಗಳನ್ನ ತಯಾರಿಸದಿದ್ರೆ ಆಪಲ್ ಕಂಪನಿ ನಮಗೆ 25% ಸುಂಕ ಕಟ್ಟಬೇಕು. ಅಮೆರಿಕದಲ್ಲಿ ಐಫೋನ್ ತಯಾರಿಸಬೇಕಂದ್ರೆ ಆಪಲ್ ಕಂಪನಿಗೆ ಭಾರತಕ್ಕಿಂತ 3 ಪಟ್ಟು ವೆಚ್ಚ ಹೆಚ್ಚಾಗುತ್ತೆ. ಹೀಗಾಗಿ ಆಪಲ್ ಕಂಪನಿ ಅಮೆರಿಕದಲ್ಲಿ ಐಫೋನ್ ತಯಾರಿಸಲು ಮುಂದಾಗ್ತಾ ಇಲ್ಲ. ಅದೇನೇ ಇರಲಿ, ಅಮೆರಿಕದ ಈ ಸುಂಕ ಪ್ರಹಾರಕ್ಕೆ ಆಪಲ್ ಕಂಪನಿ ಜಗ್ಗುತ್ತಾ? ಟ್ರಂಪ್ ವಾರ್ನಿಂಗ್ಗೆ ಮಣಿದು ಅಮೆರಿಕದಲ್ಲೇ ಐಫೋನ್ಗಳನ್ನು ತಯಾರಿಸುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.